ರಾಜೇಶ್ ಒಂದು ಸಣ್ಣ ಕಂಪ್ನಿಲಿ ಆಫೀಸ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿದ್ದ. ತಿಂಗಳಿಗೆ 10,000 ರೂಪಾಯಿ ಸಂಬಳ. ಅದಲ್ಲದೆ ಸಿಟಿಲಿ ಇರೋದ್ರಿಂದ ಮನೆ ಬಾಡಿಗೆ, ಕರೆಂಟ್ ಬಿಲ್, ಅದು ಇದು ಅಂತ ಸ್ಯಾಲರಿನೇ ಸಾಕಾಗ್ತಿರ್ಲಿಲ್ಲ. ಅವತ್ತು ಭಾನುವಾರ ಹಳ್ಳಿಯಿಂದ ಗೆಳೆಯ ಬಂದ. ಗೆಳೆಯನ ಜೊತೆ ಮಾತಾಡ್ತಾ ನನ್ಗೆ ಹಳ್ಳಿನೇ ಎಷ್ಟೋ ಚೆನ್ನಾಗಿತ್ತು, ಇಲ್ಲಿಗೆ ಬಂದ್ಮೇಲೆ ಸಮಯ ವ್ಯರ್ಥ ಆಗ್ತಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಗೆಳೆಯ ಯೋಚಿಸಿ, ನೀನು ಆಫೀಸಿಂದ ಬಂದ್ಮೇಲೆ ಒಂದು ಬಜ್ಜಿ ಅಂಗಡಿ ಶುರು ಮಾಡು, 1 ತಿಂಗಳು ನೋಡು, ಹೆಂಗೋ ನಿನ್ಗೆ ಸಂಬಳ ಇದೆ, ಸ್ವಲ್ಪ ಕಷ್ಟ ಆದ್ರೂ ಆಗ್ಬಹುದು. ರಾಜೇಶ್ಗೆ ಮನಸ್ಸು ಒಪ್ತಿದ್ರು ಎಂದು ಹೇಳಿದ. ಗೆಳೆಯ ಹೋದ್ಮೇಲೆ ಯೋಚನೆ ಮಾಡ್ದ. ನೋಡೋಣ ಅಂತ ಒಂದು ತಳ್ಳೋ ಬಂಡಿ ಬಾಡಿಗೆ ತಗೊಂಡು ವ್ಯಾಪಾರ ಶುರು ಮಾಡ್ದ. ಮೊದಲ 1 ವಾರ ನಷ್ಟದಿಂದ ಮನೆಗೆ ಬಂದ. ಇನ್ನು 3 ವಾರ ನೋಡೋಣ ಎಂದು ಮುಂದುವರಿಸಿದ. ಮೊದಲ ತಿಂಗಳು 6,000 ರೂಪಾಯಿ ಪ್ರಾಫಿಟ್ ಇಂದ ಮನೆಗೆ ಬಂದ. 3ನೇ ತಿಂಗಳಿಗೆ 10,000 ರೂಪಾಯಿ ಆದಾಯ ಮತ್ತು 6 ತಿಂಗಳಿಗೆ 18,000 ರೂಪಾಯಿಯಿಂದ 20,000 ರೂಪಾಯಿ ಆದಾಯ ಗಳಿಸಿದ. 1 ವರ್ಷದ ನಂತರ ಕಂಪನಿಗೆ ರಿಸೈನ್ ಮಾಡಿದ. ಮತ್ತೆ ಹತ್ತಿರವಿದ್ದ ಮಳಿಗೆಯಲ್ಲಿ ಬಾಡಿಗೆ ತೆಗೆದುಕೊಂಡು ಹೋಟೆಲ್ ಶುರು ಮಾಡಿದ. ಶಾಖೆಗಳಾದವು. ಅವನ ತಿಂಗಳ ಆದಾಯ ಈಗ 3 ಲಕ್ಷಕ್ಕೆ ಏರಿತು. ತಿಂಗಳ ಸಂಬಳದಿಂದ ಜೀವನ ಸಾಗಿಸಬಹುದು, ಆದರೆ ಸ್ವಂತ ವ್ಯಾಪಾರದಿಂದ ಇನ್ನೊಬ್ಬರಿಗೆ ತಿಂಗಳ ಸಂಬಳ ಕೊಡಬಹುದು ಅಲ್ಲವೇ? ನಮಸ್ಕಾರ.